ಸಾಕಷ್ಟು ಕೆಡಿಪಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ವಿ. ರೈತರಿಗೆ ಸರಿಯಾದ ಟೈಮಿಗೆ ಟಿಸಿ ರಿಪೇರಿ ಮಾಡಿ ಕೊಡದೇ ಇರೋದ್ರಿಂದ ಸಾಕಷ್ಟು ತೊಂದರೆ ಆಗಿದೆ ಅಂತ ಮನಗೋಳಿ ಸರ್ ಹೇಳಿದ್ರು. ಇನ್ನೂ ಸಹಿತ ಕೆಬಿ ಅವರು ಯಾವುದೇ ರೈತ ಸ್ಪಂದನೆ ಅದಕ್ಕೆ ನಾನೀಗ ಬಂದಿದ್ದೀನಿ ಅಲ್ಲಿಗೆ. ಅವ್ರು ಮನಗೋಳಿಯವರು ಇರ್ತಾರೆ, ಎಲ್ಲ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಎಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದರೆ, ಈಗ ನಮ್ಮ ಪ್ರಕಾರ ನಾವೇನು ಮಾಡಿದ್ವಿ, ನಾವು ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟಿಂದ ನಾವೇನು ಹೇಳಿದ್ವಿ, ಬ್ಯಾಂಕ್ ಮಾಡಿದ್ವಿ. ಫಸ್ಟ್ ನಾವು ಕೇಳ್ತಾ ಅವ್ರದ್ದು ಯಾವುದೇ ಮೀಟಿಂಗಲ್ಲಿ ನಿಮ್ಮ ಹತ್ರ ಬ್ಯಾಂಕಲ್ಲಿ ಸ್ಟಾಕ್ ಇದೆಯಾ ಅಂತ ಕೇಳ್ತೀವಿ. ಊರ್ಲಾದರೆ 72 ಅವರ್ಸಲ್ಲಿ ನಾವು ಕೊಡಬೇಕಾಗ್ತದೆ. ಸಿಟಿ ಆದರೆ ಇದು 48 ಅವರ್ಸ್ ಕೊಡಬೇಕು ಅಂದ್ಬಿಟ್ಟು ಮಾಡಿದ್ದೀವಿ. ಅದರ ಪ್ರಕಾರ ಕೊಡ್ತಾಯಿದ್ರು. ಅದಕ್ಕೆ ಇವತ್ತು ಮೀಟಿಂಗಲ್ಲಿ ಅವರು MLA ಅವರು ಇರ್ತಾರಲ್ಲ, ಅದಕ್ಕೆ ಬಂದಿದ್ದು ನಾನು. ಅವ್ರು ಕೇಳಿದ್ರೆ ಆಫೀಸರ್ಗಳು ಅಲ್ಲಿ ಇರ್ತಾರೆ, ಉತ್ತರ ಕೊಡ್ತಾರೆ. ಅವ್ರದ್ದು ಏನು ಸಮಸ್ಯೆ ಏನಿದೆ ಅಂದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಕೈಲಿ ಆಗ್ತದೆ. ನೋಡಿ, ಅದು ಮೆಟ್ರೋ ಮಿನಿಸ್ಟ್ರು ನಮ್ಮ DCM ಅವರು ನಿಮ್ಮವ್ರಿಗೆ ಹೇಳಿ ಅವ್ರನ್ನ ಕೇಳಿದ್ರೆ ಅವ್ರು ಆನ್ಸರ್ ಮಾಡ್ತಾರೆ. ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಕೇಳ್ಬೇಕಾರೆ ಇಲ್ಲ, ಪವರ್ದೇನಿಲ್ಲ. ಪವರಿಗೂ ಅದು ಇಲ್ಲ. ಪವರ್ ಅವ್ರಿಗೆ ನಾವು ಕೊಡ್ತೀವಿ, ಅವ್ರು ಚಾರ್ಜ್ ಕೊಡ್ತಾರೆ. ಡೆವಲಪ್ಮೆಂಟ್ ಇಲ್ಲದೇ ಹೊರಗಡೆ ಕರೆಂಟ್ ಸಪ್ಲೈ ಮಾಡ್ತಾರಲ್ಲ, ಆದರೂ ಕೂಡ ಅಲ್ಲಿಂದ ಸರ್ವಿಸ್ ಮಾಡಿರ್ತಾರೆ. ಅವ್ರಿಗೆ ಕೇಳೋಕ್ಕಾಗಲ್ಲ, ಡೆವಲಪ್ಮೆಂಟ್ ಆಗ್ಬೇಕಿಲ್ಲ ನೀವು ಇಲ್ಲ. ಈಗ ಹೊಸದಾಗಿ ಒಂದು ಇದು ಬಂದಿದೆ. ಈಗ ಯಾರ್ದು ಅಪ್ರೂವ್ ಆಗದಿದ್ದರೆ ಅವರಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಳ್ತಾ ಇದ್ದೀವಿ. ವಾಟರ್ ಕನೆಕ್ಷನ್ ಕೊಡಬೇಡಿ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಡಿ ಅಂತ. ಅದು ಬಂದುಬಿಟ್ಟು ಅದರ ಪ್ರಕಾರ ಮಾಡ್ತಾರೆ. ಕ್ಯಾಶ್ ವಸೂಲಿ ನಾನು ಹೇಳಿದ್ದೀನಿಲ್ಲ ನಿಮಗೆ. ಕ್ಯಾಶ್ ಸ್ವಲ್ಪ ನಿಮಗೆ ಜಾಸ್ತಿ ಕ್ಯಾಶ್ ಇದ್ದು ಬಿಟ್ಟರೆ ನೀವು ತಗೊಂಡು ಯಾರಿಗೆ ಕೊಟ್ಟುಬಿಟ್ರೆ ನಾವು ಹೋಗಿ ನಿಲ್ಲಕ್ಕಾಗ್ತದೆ. ಕೊಡಬೇಡಿ ಅಂತ ನೀವು ಯಾಕೆ ಕೊಡಬೇಕು? ನೀವು ಕೊಡಬೇಡಿ ಅಂತ ಹೇಳ್ತಾ ಇದ್ದೀವಿ ನಾವು. ಯಾರಾದರೂ ನಿಮಗೆ ಕೊಡದೇ ಇದ್ದರೆ ಕಾನೂನಿನ ಪ್ರಕಾರ, ಯಾರು ಕಾನೂನು ಬಾಹಿರವಾಗಿ ಮಾಡ್ತಾರೆ ಅಂಥವರು ದುಡ್ಡು ಕೊಡೋದು. ಕಾನೂನು ಪ್ರಕಾರ ಇರೋರು ಯಾಕೆ ದುಡ್ಡು ಕೊಡ್ತಾರೆ? ಕೆಡಿಪಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ವಿ. ರೈತರಿಗೆ ಸರಿಯಾದ ಟೈಮಿಗೆ ಟಿಸಿ ರಿಪೇರಿ ಮಾಡಿ ಕೊಡದೇ ಇರೋದ್ರಿಂದ ಸಾಕಷ್ಟು ತೊಂದರೆ ಆಗಿದೆ ಅಂತ ಮನಗೋಳಿ ಸರ್ ಹೇಳಿದ್ರು. ಇನ್ನೂ ಸಹಿತ ಕೆಬಿ ಅವರು ಯಾವುದೇ ರೈತ ಸ್ಪಂದನೆ ಅದಕ್ಕೆ ನಾನೀಗ ಬಂದಿದ್ದೀನಿ ಅಲ್ಲಿಗೆ. ಅವ್ರು ಮನಗೋಳಿಯವರು ಇರ್ತಾರೆ, ಎಲ್ಲ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಎಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದರೆ, ಈಗ ನಮ್ಮ ಪ್ರಕಾರ ನಾವೇನು ಮಾಡಿದ್ವಿ, ನಾವು ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟಿಂದ ನಾವೇನು ಹೇಳಿದ್ವಿ, ಬ್ಯಾಂಕ್ ಮಾಡಿದ್ವಿ. ಫಸ್ಟ್ ನಾವು ಕೇಳ್ತಾ ಅವ್ರದ್ದು ಯಾವುದೇ ಮೀಟಿಂಗಲ್ಲಿ ನಿಮ್ಮ ಹತ್ರ ಬ್ಯಾಂಕಲ್ಲಿ ಸ್ಟಾಕ್ ಇದೆಯಾ ಅಂತ ಕೇಳ್ತೀವಿ. ಊರ್ಲಾದರೆ 72 ಅವರ್ಸಲ್ಲಿ ನಾವು ಕೊಡಬೇಕಾಗ್ತದೆ. ಸಿಟಿ ಆದರೆ ಇದು 48 ಅವರ್ಸ್ ಕೊಡಬೇಕು ಅಂದ್ಬಿಟ್ಟು ಮಾಡಿದ್ದೀವಿ. ಅದರ ಪ್ರಕಾರ ಕೊಡ್ತಾಯಿದ್ರು. ಅದಕ್ಕೆ ಇವತ್ತು ಮೀಟಿಂಗಲ್ಲಿ ಅವರು MLA ಅವರು ಇರ್ತಾರಲ್ಲ, ಅದಕ್ಕೆ ಬಂದಿದ್ದು ನಾನು. ಅವ್ರು ಕೇಳಿದ್ರೆ ಆಫೀಸರ್ಗಳು ಅಲ್ಲಿ ಇರ್ತಾರೆ, ಉತ್ತರ ಕೊಡ್ತಾರೆ. ಅವ್ರದ್ದು ಏನು ಸಮಸ್ಯೆ ಏನಿದೆ ಅಂದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಕೈಲಿ ಆಗ್ತದೆ. ನೋಡಿ, ಅದು ಮೆಟ್ರೋ ಮಿನಿಸ್ಟ್ರು ನಮ್ಮ DCM ಅವರು ನಿಮ್ಮವ್ರಿಗೆ ಹೇಳಿ ಅವ್ರನ್ನ ಕೇಳಿದ್ರೆ ಅವ್ರು ಆನ್ಸರ್ ಮಾಡ್ತಾರೆ. ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಕೇಳ್ಬೇಕಾರೆ ಇಲ್ಲ, ಪವರ್ದೇನಿಲ್ಲ. ಪವರಿಗೂ ಅದು ಇಲ್ಲ. ಪವರ್ ಅವ್ರಿಗೆ ನಾವು ಕೊಡ್ತೀವಿ, ಅವ್ರು ಚಾರ್ಜ್ ಕೊಡ್ತಾರೆ. ಡೆವಲಪ್ಮೆಂಟ್ ಇಲ್ಲದೇ ಹೊರಗಡೆ ಕರೆಂಟ್ ಸಪ್ಲೈ ಮಾಡ್ತಾರಲ್ಲ, ಆದರೂ ಕೂಡ ಅಲ್ಲಿಂದ ಸರ್ವಿಸ್ ಮಾಡಿರ್ತಾರೆ. ಅವ್ರಿಗೆ ಕೇಳೋಕ್ಕಾಗಲ್ಲ, ಡೆವಲಪ್ಮೆಂಟ್ ಆಗ್ಬೇಕಿಲ್ಲ ನೀವು ಇಲ್ಲ. ಈಗ ಹೊಸದಾಗಿ ಒಂದು ಇದು ಬಂದಿದೆ. ಈಗ ಯಾರ್ದು ಅಪ್ರೂವ್ ಆಗದಿದ್ದರೆ ಅವರಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಳ್ತಾ ಇದ್ದೀವಿ. ವಾಟರ್ ಕನೆಕ್ಷನ್ ಕೊಡಬೇಡಿ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಡಿ ಅಂತ. ಅದು ಬಂದುಬಿಟ್ಟು ಅದರ ಪ್ರಕಾರ ಮಾಡ್ತಾರೆ. ಕ್ಯಾಶ್ ವಸೂಲಿ ನಾನು ಹೇಳಿದ್ದೀನಿಲ್ಲ ನಿಮಗೆ. ಕ್ಯಾಶ್ ಸ್ವಲ್ಪ ನಿಮಗೆ ಜಾಸ್ತಿ ಕ್ಯಾಶ್ ಇದ್ದು ಬಿಟ್ಟರೆ ನೀವು ತಗೊಂಡು ಯಾರಿಗೆ ಕೊಟ್ಟುಬಿಟ್ರೆ ನಾವು ಹೋಗಿ ನಿಲ್ಲಕ್ಕಾಗ್ತದೆ. ಕೊಡಬೇಡಿ ಅಂತ ನೀವು ಯಾಕೆ ಕೊಡಬೇಕು? ನೀವು ಕೊಡಬೇಡಿ ಅಂತ ಹೇಳ್ತಾ ಇದ್ದೀವಿ ನಾವು. ಯಾರಾದರೂ ನಿಮಗೆ ಕೊಡದೇ ಇದ್ದರೆ ಕಾನೂನಿನ ಪ್ರಕಾರ, ಯಾರು ಕಾನೂನು ಬಾಹಿರವಾಗಿ ಮಾಡ್ತಾರೆ ಅಂಥವರು ದುಡ್ಡು ಕೊಡೋದು. ಕಾನೂನು ಪ್ರಕಾರ ಇರೋರು ಯಾಕೆ ದುಡ್ಡು ಕೊಡ್ತಾರೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.